ಹೆಲೋ ಎಲ್ರಿಗೂ. ಇವತ್ತಿನ ಲೀಡ್ ಕೋಡ್ ಪ್ರಾಬ್ಲಮ್ ಆಫ್ ದ ಡೇ ಏನಪ್ಪ ಅಂದರೆ ಡಿವೈಡ್ ಅನ್ ಅರೇ ಇಂಟು ಸಬ್ ಅರೇಸ್ ವಿತ್ ಮಿನಿಮಮ್ ಕಾಸ್ಟ್ 1. ಸೊ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಮು ಅಂದರೆ, ನಿಮಗೊಂದು ನಮ್ಸ್ ಅನ್ನೋ ಅರೇ ಕೊಟ್ಟಿದ್ದಾರೆ. ಸೊ ಇದ್ರ ಲೆಂತ್ ಬಂದುಬಿಟ್ಟು ಎನ್. ಸೊ ಎಕ್ಸಾಂಪಲ್ಗೆ ಅವ್ರು ಕೊಟ್ಟಿರೋವಂಥದ್ದು 1 2 3. ಸೊ ಇದರ ಲೆಂತ್ ಬಂದುಬಿಟ್ಟು 3. ಆ್ಯಂಡ್ ಈ ಯಾವುದೇ ಎನ್ ಲೆಂತ್ ಅರೇನ ನೀವು 3 ಸಬ್ ಅರೇಸ್ ಆಗಿ ಮಾಡಬೇಕು. ಸೊ ಬೇಸಿಕಲಿ ಈಗ ಈ ಥರ ಒಂದು ಅರೇ ಇದೆ ಅಂದರೆ, ಸೊ ನೀವು 3 ಸಬ್ ಅರೇಸ್ ಆಗಿ ಮಾಡಬೇಕು. ಸೊ ಸಬ್ ಅರೇಸ್ ಅಂದರೆ ಕಂಟಿನ್ಯೂಸ್ ಇರಬೇಕು. ಆ್ಯಂಡ್ ಈ 3 ಡಿಸ್ಟಿಂಕ್ಟ್ ಪಾರ್ಟ್ಸ್ ಏನಿದೆ ಅವು ಕೂಡ ಕಂಟಿನ್ಯೂಸ್ ಆಗಿರಬೇಕು ಆ್ಯಂಡ್ ಡಿಸ್ಕ್ರೀಟ್ ಆಗಿರಬೇಕು. ಸೊ ಅವ್ರು ಕೇಳ್ತಾ ಇರೋದೇನಪ್ಪ ಅಂದರೆ, ಈ ಥರ ನಾವು ಡಿವೈಡ್ ಮಾಡಿದಾಗ ನಾವು ಈ ಸಬ್ ಅರೇಲಿ ಫಸ್ಟ್ ಯಾವ್ದು ನಂಬರ್ ಇರುತ್ತೋ ಆ ನಂಬರ್ನ ನಾವು ಏನಂತ ಕರಿತೀವಿ, ಕಾಸ್ಟ್ ಆಫ್ ದ ಸಬ್ ಅರೇ ಅಂತ ಕರಿತೀವಿ. ಕಾಸ್ಟ್ ಆಫ್ ದ ಸಬ್ ಅರೇ. ಸೊ ಈ ಥರದಲ್ಲಿ ಈ ಮೂರನ್ನು ಆ್ಯಡ್ ಮಾಡಿದಾಗ ಬರೋವಂಥ ಸಮ್ ಏನಿದೆ ಅದು ಮಿನಿಮಮ್ ಕಾಸ್ಟ್ ಆಫ್ ದ ಅರೇ. ಸೊ ಯಾವುದೇ ಒಂದು ಅರೇ ಕೊಟ್ಟಿದ್ರೆ ಅದರ ಮಿನಿಮಮ್ ಕಾಸ್ಟನ್ನು ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ಗೆ ತೊಗೊಂಡಿದ್ದ 1 2 3 3 ಪಾರ್ಟ್ಸ್ ಯಾವ ಥರ ಮಾಡ್ಬೋದಪ್ಪ ಅಂದರೆ ಇದೊಂದೇ ಪಾಸಿಬಿಲಿಟಿ ಇರೋದು. ಸೊ ಇದರ ಕಾಸ್ಟ್ ಏನಾಗುತ್ತೆ ಅಂದರೆ 1 + 2 + 3 = 6. ಸೊ ಇದೇ ಥರ ನಾವೇ ಒಂದು ದೊಡ್ಡ ಎನ್ ಲೆಂತ್ ಅರೇ ಕೊಟ್ಟರೆ ಯಾವ ಥರ ಕಂಡುಹಿಡಿತೀವಿ ಅನ್ನೋದು ಇಲ್ಲಿ ನಮ್ಮ ಕ್ವೆಶನ್ನು. ಸೊ ಲಾಜಿಕ್ ಏನಪ್ಪ ಅಂದರೆ ಇದಕ್ಕೆ, ಸೊ ಇದು ತುಂಬ ಸಿಂಪಲ್ ಕ್ವೆಶನ್ನು. ಸೊ ಯಾವುದಾದ್ರೂ ಒಂದು ಅರೇ ಕೊಟ್ಟಿದ್ದಾಗ ನಾವು ನೀವು ಇಲ್ಲಿ ನೋಡಬೇಕಿರೋದು ಫಸ್ಟ್ ಎಲಿಮೆಂಟ್ ಅನ್ನೋದೇನಿದೆ, ಫಸ್ಟ್ ಎಲಿಮೆಂಟ್ ಅಂದರೆ 0th ಇಂಡೆಕ್ಸಲ್ಲಿರೋದು ಅದು ಯಾವಾಗಲೂ ನಿಮ್ಮ ರಿಸಲ್ಟಲ್ಲಿ ಇದ್ದೇ ಇರುತ್ತೆ. ಯಾಕಪ್ಪ ಅಂದರೆ ಸ್ಟಾರ್ಟ್ ಆಗೋದೇ 0th ಇಂಡೆಕ್ಸಿಂದ ಅರೇ. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕೋಣ, ಇದು ith ಇಂಡೆಕ್ಸ್ ಅಂದ್ಕೊಂಡ್ರೆ i+1th ಇಂಡೆಕ್ಸ್ ಏನಿದೆ ಅದು ನಿಮ್ಮ ಆನ್ಸರಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ? ಸೊ ಆ್ಯಂಡ್ ಇನ್ನೊಂದೇನಿರುತ್ತೆ, ಯಾವುದೋ ಒಂದು ಜೆ ಅಂದರೆ J+1th ಇಂಡೆಕ್ಸಲ್ಲಿರುವಂಥ ಎಲಿಮೆಂಟು ನಿಮ್ಮ ರಿಸಲ್ಟಲ್ಲಿ ಆ್ಯಡ್ ಆಗುತ್ತೆ. ಸೊ ಈಗ ನಾವು ಗ್ರೀಡಿ ಪ್ರಕಾರ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ith ಮತ್ತು jth ಏನಿದೆ ಇವು ಮಿನಿಮಮ್ ಆ್ಯಂಡ್ ಸೆಕೆಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಗಿರಬೇಕು. ಸೊ ಮಿನಿಮಮ್ ಆ್ಯಂಡ್ ಸೆಕೆಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಗಿರಬೇಕು. ಸೊ ಈ ಎರಡನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಮ್ಮ ರಿಸಲ್ಟ್ ಆಗುತ್ತೆ. ಸೊ ಈಗ ಇದನ್ನು ಕೋಡ್ ಮಾಡೋಣ. ಸೊ ನಾವೀಗ ಕೋಡ್ ನೋಡೋಣ. ಕೋಡ್ ಇಲ್ಲಿ ಕ್ವೆಶನ್ನು ಮತ್ತೆ ಓದ್ಬಿಡೋಣ ಒಂದ್ಸರಿ. ಯು ಆರ್ ಗಿವನ್ ಅನ್ ಅರೇ ಆಫ್ ಇಂಟಿಜರ್ಸ್ ನಮ್ಸ್ ಆಫ್ ಲೆಂತ್ ಅಂಡ್ ದ ಕಾಸ್ಟ್ ಆಫ್ ಅನ್ ಅರೇ ಇಸ್ ದ ವ್ಯಾಲ್ಯೂ ಆಫ್ ಇಟ್ಸ್ ಫಸ್ಟ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ದ ಕಾಸ್ಟ್ ಆಫ್ 1 2 3 is 1 while the cost of 3 4 1 is 3. You need to divide nums into 3 disjoint continuous subarrays. Return the minimum possible sum of the cost of these subarrays. So ಫಸ್ಟು ನಾವು ಇನ್ಪುಟ್ ತೊಗೊಳ್ಳೋಣ. int n = nums dot size. ಸೊ ಲೆಂತ್ ಆಫ್ ದ ಅರೇ ತೊಗೊಂಡ್ವಿ. ನೆಕ್ಸ್ಟು ಇಂಟ್ ಒಂದು ರಿಸಲ್ಟ್ ಇಂಟಿಜರ್ನ ಸೇವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವಾಗಲೂ ಫಸ್ಟ್ ಎಲಿಮೆಂಟ್ ಆಲ್ವೇಸ್ ಇನ್ಕ್ಲೂಡೆಡ್ ರಿಸಲ್ಟ್ ಆಗಿರೋದ್ರಿಂದ ನಾವು ಫಾರ್ ಲೂಪನ್ನು ಫಸ್ಟ್ ಎಲಿಮೆಂಟಿಂದ ಸ್ಟಾರ್ಟ್ ಮಾಡೋಣ. y++. ಈಗ ಒಂದು ಮಿನಿಮಮ್ ಮತ್ತು ಸೆಕೆಂಡ್ ಮಿನಿಮಮ್ ಎರಡನ್ನ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ವ್ಯಾಲ್ಯೂ ಇಟ್ಕೊಳ್ಳೋಣ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಒಂದು ನಮ್ಸ್ ಆಫ್ ಒಂದು ಎಲಿಮೆಂಟ್ಗೆ ಕೊಟ್ಟಿರೋದು 50. ಸೊ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಮಿನಿಯಲ್ಲಿ ಸ್ಟೋರ್ ಮಾಡೋಣ. ಅದೇ ಥರ ಸೆಕೆಂಡ್ ಲೋಯೆಸ್ಟ್ ವ್ಯಾಲ್ಯೂನ ಸೆಕೆಂಡ್ ಮಿನಿಯಲ್ಲಿ ಸೇವ್ ಮಾಡ್ಕೊಳ್ಳೋಣ. ಈಗ ನಾವು ಫಸ್ಟು ಇಫ್ ಕಂಡೀಷನ್ಸಿಂದ ಚೆಕ್ ಮಾಡ್ತಿದ್ದೀವಿ. ಒಂದು ವೇಳೆ ಈಗ ನಾವು ಕರೆಂಟ್ಲಿ ಚೆಕ್ ಮಾಡ್ತಾ ಇರೋಂಥ ಎಲಿಮೆಂಟು ಯಾವುದಪ್ಪ ಅಂದರೆ ಎಕ್ಸಾಂಪಲ್ 4. ಈಗ ಇಲ್ಲಿ ಕೊಟ್ಟಿರೋವಂಥ ಎಕ್ಸಾಂಪಲ್ 1 2 3 12 2 ಇಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ 2 ಅನ್ನೋದು ನಮ್ಮ ಮಿನಿಮಮ್ ಒಳಗಡೆ ಇರೋದಕ್ಕಿಂತ ಕಡಿಮೆ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಒಂದು ವೇಳೆ ಕಡಿಮೆ ಇದ್ದರೆ ಮಿನಿಯನ್ನು ಚೇಂಜ್ ಮಾಡ್ಕೊತೀವಿ, ಯಾಕಂದರೆ ಅದು ಮಿನಿಮಮ್ ವ್ಯಾಲ್ಯೂ ಅಲ್ವಾ, ನಮ್ಸ್ ಆಫ್ i ಅದು. ಸೊ ಸೆಕೆಂಡ್ ಮಿನಿಮಮ್ ಏನಾಗುತ್ತೆ, ಮುಂಚೆ ಇದ್ದಿನ ಮಿನಿಮಮ್ಮು ಈಗ ಸೆಕೆಂಡ್ ಮಿನಿಮಮ್ ಆಗುತ್ತೆ. ಸೊ ಅದೇ ಥರ ಇದೊಂದು ಪಾಸಿಬಿಲಿಟಿ ಇದೆ. ಒಂದು ನಮ್ಸ್ ಆಫ್ i ಏನಿದೆ ಅದು ಮಿನಿಮಮ್ ಸೆಕೆಂಡ್ ಯಾವ್ದು ಮೋಸ್ಟ್ ಲೋಯೆಸ್ಟ್ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಇದ್ದು ಸೆಕೆಂಡ್ ಮಿನಿಮಮ್ಗಿಂತ ಕಡಿಮೆ ಇರ್ಬೋದು. ಆ ಕೇಸಲ್ಲಿ ನಾವೇನು ಮಾಡ್ತೀವಿ, ಸೆಕೆಂಡ್ ಮಿನಿಮಮ್ ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಸೆಕೆಂಡ್ ಮಿನಿಮಮ್ ಅನ್ನು ಚೇಂಜ್ ಮಾಡಿದ್ವಿ. ಸೊ ಈಗ ನಾವು ಇದರಿಂದ ಮಿನಿಮಮ್ ಮತ್ತು ಸೆಕೆಂಡ್ ಮಿನಿಮಮ್ ಎರಡು ಒಂದು ಅರೇಯಿಂದ ಕಂಡುಹಿಡಿದ್ವಿ. ಸೊ ಈ ಪಾಯಿಂಟ್ಸಲ್ಲಿ ನಾವು ಬ್ರೇಕ್ ಮಾಡ್ತೀವಿ. ಸೊ ರಿಸಲ್ಟ್ಸ್ ಏನಾಗುತ್ತೆ, ರಿಸಲ್ಟ್ = ನಮ್ಸ್ ಆಫ್ 0 ಫಸ್ಟ್ ಎಲಿಮೆಂಟ್, ಯಾಕಂದರೆ ಅದು ಫಸ್ಟ್ ಪಾರ್ಟ್ನ ಒಂದು ಕಾಸ್ಟು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನ ಕಾಸ್ಟ್ ಯಾವುದಪ್ಪ ಅಂದರೆ ಮಿನಿಮಮ್ ಇರೋವಂಥದ್ದು. ಆ್ಯಂಡ್ ಥರ್ಡ್ ಪಾರ್ಟ್ನ ಕಾಸ್ಟ್ ಯಾವುದಪ್ಪ ಅಂದರೆ ಸೆಕೆಂಡ್ ಮಿನಿಮಮ್ ಇರೋವಂಥದ್ದು.
ಇದನ್ನು ರಿಸಲ್ಟಲ್ಲಿ ಸೇವ್ ಮಾಡ್ತೀವಿ. ಅದಾದ್ಮೇಲಿಂದ ರಿಸಲ್ಟನ್ನು ಮೇನ್ ಫಂಕ್ಷನ್ಗೆ ರಿಟರ್ನ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಕೋಡ್ ಮುಗಿಯುತ್ತೆ. ಸೊ ಟೆಸ್ಟ್ ಕೇಸಸನ್ನು ಫಸ್ಟ್ ಕಂಪೈಲೇಷನ್ ಎರರ್ಸ್ ಚೆಕ್ ಮಾಡೋಣ. ಯಾವುದೇ ಎರರ್ ಇಲ್ಲದ್ರಿಂದ ಸಬ್ಮಿಟ್ ಮಾಡೋಣ. ಸೊ ನಮ್ಮ ಕೋಡು ಸಬ್ಮಿಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು. ಆ್ಯಂಡ್ ಅದರ್ ಆಪ್ಷನ್ ಇಲ್ಲಿ ನಮ್ಮದು 100% ಬೀಟ್ ಮಾಡಿದೆ ರನ್ ಟೈಮ್ ಆ್ಯಂಡ್ ಮೆಮೊರಿ 96.48%. ಸೊ ಥ್ಯಾಂಕ್ ಯು.